ನೀವು ಗ್ರಾಫಿಕ್ ಡಿಸೈನರ್ ಆಗಿದ್ದೀರಾ ಆರ್ ಎಲ್ಸ್ ಗ್ರಾಫಿಕ್ ಡಿಸೈನಿಂಗಲ್ಲಿ ಕೆರಿಯರ್ ಬಿಲ್ಡ್ ಮಾಡಲಿಕ್ಕೆ ನೋಡ್ತಾ ಇದ್ದೀರಾ? ಹಾಗಾದರೆ ಈ ವಿಡಿಯೋದಲ್ಲಿ ಒಬ್ಬ ಗ್ರಾಫಿಕ್ ಡಿಸೈನರ್ ವರ್ಕ್ ಎಫಿಷಿಯನ್ಸಿಯನ್ನು ಇನ್ಕ್ರೀಸ್ ಮಾಡುವಂತಹ ಫ್ರೀ ಟಾಪ್ 10 ವೆಬ್ಸೈಟ್ಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾನೆ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ. ಸೊ ಫಸ್ಟ್ ವೆಬ್ಸೈಟ್ ಬಂದುಬಿಟ್ಟು blush.design. ಸೊ ಈ ಒಂದು ವೆಬ್ಸೈಟಲ್ಲಿ ನಿಮಗೆ ಈ ಡಿಸೈನಲ್ಲಿ ಬೇಕಾಗುವಂಥ ಇಲ್ಲಸ್ಟ್ರೇಷನ್ಸ್ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೋಬೋದು. ಈ ವೆಬ್ಸೈಟಲ್ಲಿ ಇಲ್ಲಿ ಸರ್ಚಲ್ಲಿ ನೀವು ಕೀವರ್ಡನ್ನು ಟೈಪ್ ಮಾಡ್ಬೋದು. ನಾನು ಎಕ್ಸಾಂಪಲ್ಗೆ ಆಫೀಸ್ ರಿಲೇಟೆಡ್ ಇಲ್ಲಸ್ಟ್ರೇಷನ್ ಬೇಕು, ಸೊ ನಾನು ಆಫೀಸ್ ಅಂತ ಟೈಪ್ ಮಾಡ್ತೇನೆ. ಸೊ ನನಗೆ ಇಲ್ಲಿ ಆಫೀಸ್ ರಿಲೇಟೆಡ್ ಇಲ್ಲಸ್ಟ್ರೇಷನ್ಸ್ಗಳು ಕ್ರಿಯೇಟ್ ಆಗುತ್ತೆ. ಸೊ ಇದರಲ್ಲಿ ಪ್ರೋ ಅನ್ನುವಂಥದ್ದು ಪೇಯ್ಡ್ ಇರುತ್ತೆ. ಸೊ ಇಲ್ಲಿ ಕೆಲವು ಫ್ರೀ ಇಲ್ಲಸ್ಟ್ರೇಷನ್ಸ್ಗಳಿದೆ. ನಾನು ಇದರಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಎಕ್ಸಾಂಪಲ್ಗೆ ಇದು ಕ್ಲಿಕ್ ಮಾಡ್ತೇನೆ. ಸೊ ಇದನ್ನ ಸಪೋಸ್ ನಿಮಗೆ ಬೇಕಿದ್ರೆ ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೋಬೋದು, ಇಲ್ದಿದ್ರೆ ನೀವು ಇದನ್ನ ಎಡಿಟ್ ಮಾಡ್ಬೋದು. ಎಡಿಟ್ ಮಾಡೋದಾದ್ರೆ ಇಲ್ಲಿ ಎಡಿಟ್ ಆಪ್ಷನ್ಗೆ ಹೋಗಿ, ಎಡಿಟ್ ಆಪ್ಷನ್ಗೆ ಹೋಗ್ಬಿಟ್ಟು ಯಾವ್ದನ್ನ ಎಡಿಟ್ ಮಾಡಬೇಕು ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಐಕಾನ್ಸ್ ಕೆಲವೊಂದನ್ನ ಎಡಿಟ್ ಮಾಡ್ಬೋದು. ಇವಾಗ ಈ ಪರ್ಸನ್ ಇದು ಲೆಗ್ ಚೇಂಜ್ ಮಾಡ್ಬೇಕಂತಾದ್ರೆ ಈ ರೀತಿ ಚೇಂಜ್ ಮಾಡ್ಕೋಬಹುದು. ಒಂದ್ಸರಿ ಇದು ಆದ್ಮೇಲೆ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಒಬ್ಬ ಗ್ರಾಫಿಕ್ ಡಿಸೈನರ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂತದ್ದು ಪೋರ್ಟ್ಫೋಲಿಯೋ. ಸೊ ಅವರ ಒಂದು ಪೋರ್ಟ್ಫೋಲಿಯೋ ನೋಡಿ ಯಾವುದೇ ಒಂದು ಕ್ಲೈಂಟ್ ವರ್ಕ್ ಕೊಡ್ತಾರೆ, ಇಲ್ಲದಿದ್ರೆ ಯಾವುದೇ ಒಂದು ಕಂಪನಿ ಹೈರ್ ಮಾಡುತ್ತೆ. ಪೋರ್ಟ್ಫೋಲಿಯೋ ಅಂದ್ರೆ ಸಿಂಗಲ್ ಪೇಜ್ ವೆಬ್ಸೈಟ್ ಆಗಿರ್ಬೋದು, ಇಲ್ಲ PDF ಆಗಿರ್ಬೋದು. ಸೊ ಬಟ್ ಸಿಂಗಲ್ ಪೇಜ್ ವೆಬ್ಸೈಟ್ ಇದ್ರೆ ತುಂಬಾ ಒಳ್ಳೆಯದು, ಪ್ರೊಫೆಷನಲ್ ಆಗಿರುತ್ತೆ. ಸೊ ಈ ರೀತಿ ಸಿಂಗಲ್ ಪೇಜ್ ವೆಬ್ಸೈಟ್ ಅನ್ನು ಕ್ರಿಯೇಟ್ ಮಾಡುವಂತಹ ಫ್ರೀ ಸೈಟ್ ಬಂದ್ಬಿಟ್ಟು card.com ಅಂತ. ಸೈಟ್ ಓಪನ್ ಮಾಡಿದ್ರೆ ಇದು ಹೋಮ್ ಪೇಜ್ ಆಗಿರುತ್ತೆ. ಸೊ ಇಲ್ಲಿ ಚೂಸ್ ಎ ಸ್ಟಾರ್ಟಿಂಗ್ ಪಾಯಿಂಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಿಮಗೆ ಏನು ಕ್ರಿಯೇಟ್ ಮಾಡಬೇಕು, ಸಪೋಸ್ ನೀವೊಂದು ಪ್ರೊಫೈಲ್ ಕ್ರಿಯೇಟ್ ಮಾಡ್ತೀರಾ, ಲ್ಯಾಂಡಿಂಗ್ ಪೇಜ್ ಕ್ರಿಯೇಟ್ ಮಾಡ್ತೀರಾ, ನೀವು ಬಿಸ್ನೆಸ್ ಪರ್ಸನ್ ಆಗಿದ್ರೆ ನಿಮ್ಮ ಲೀಡ್ಸ್ಗಳನ್ನ ಒಂದು ಲ್ಯಾಂಡಿಂಗ್ ಪೇಜ್ ತರಬೇಕು ಅಂತಿದ್ರೆ ಲ್ಯಾಂಡಿಂಗ್ ಪೇಜ್ ಕ್ಲಿಕ್ ಮಾಡ್ತೀರಾ. ಫಾರ್ಮ್ ಓಕೆ, ನಮಗೆ ಬೇಕಾಗಿರುವಂಥದ್ದು ಪೋರ್ಟ್ಫೋಲಿಯೋ. ಸೊ ನಾನು ಇಲ್ಲಿ ಪೋರ್ಟ್ಫೋಲಿಯೋ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಇಲ್ಲಿ ಬೇರೆ ಬೇರೆ ಟೈಪ್ ಪೋರ್ಟ್ಫೋಲಿಯೋ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಯಾವ್ದು ಬೇಕಾದ್ರೆ ಡೆಮೋ ನೋಡ್ಬೋದು. ಜಸ್ಟ್ ಕ್ಲಿಕ್ ಮಾಡಿ ಆ ಪೋರ್ಟ್ಫೋಲಿಯೋ ಇಲ್ಲಿ ಓಪನ್ ಆಗುತ್ತೆ. ಸೊ ಇಲ್ಲಿ ಆಲ್ರೆಡಿ ಡಿಫಾಲ್ಟ್ ಕೆಲವು ಟೆಕ್ಸ್ಟ್ ಇರುತ್ತೆ, ನೀವು ಅದನ್ನ ಬೇಕಾದ್ರೆ ಎಡಿಟ್ ಮಾಡ್ಕೋಬಹುದು. ಇಲ್ಲಿ ಜಸ್ಟ್ ಸೆಲೆಕ್ಟ್ ಮಾಡ್ಕೊಂಡು ಇದನ್ನ ನೀವು ಎಡಿಟ್ ಮಾಡ್ಕೋಬಹುದು ಈ ರೀತಿ. ಸೊ ಈ ಟೆಕ್ಸ್ಟ್ನ ಸಹ ಅಷ್ಟೇ ಇಲ್ಲಿ ನೀವು ಎಡಿಟ್ ಮಾಡ್ಕೋಬಹುದು. ಇದು ನೆಕ್ಸ್ಟ್ ಈ ರೀತಿ ಬಾಕ್ಸಸ್ ಇರುತ್ತೆ. ಇಲ್ಲಿ ನಿಮ್ಮ ನೀವೇನು ಡಿಸೈನ್ ಮಾಡಿರ್ತೀರಾ ಆ ಇಮೇಜಸ್ಗಳನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡ್ಕೋಬಹುದು. ಸೊ ನಾನು ಇಲ್ಲಿ ಜಸ್ಟ್ ಅಪ್ಲೋಡ್ ಆಪ್ಷನ್ ಕ್ಲಿಕ್ ಮಾಡ್ತೇನೆ. ಸೊ ಇಲ್ಲೊಂದು ಡಿಸೈನ್ ಇದೆ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ತೇನೆ. ಇದರದ್ದು ಸೈಜ್ ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಸೊ ಕ್ರಾಪ್ ಟೂಲ್ ಬರುತ್ತೆ. ಅದಾದ್ಮೇಲೆ ನೀವು ಅಕ್ಸೆಪ್ಟ್ ಕೊಡಿ. ಸೊ ಇಲ್ಲಿ ಅದು ಸೇವ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಈ ಡಿಸೈನ್ ರಿಲೇಟೆಡ್ ಏನಾದರೂ ಇನ್ಫಾರ್ಮೇಶನ್ ಟೈಪ್ ಮಾಡ್ಬೇಕಂತಿದ್ರೆ ನೀವು ಇದನ್ನ ಇಲ್ಲಿ ಟೈಪ್ ಮಾಡ್ಕೋಬಹುದು. ಒಂದ್ಸರಿ ಆದ್ಮೇಲೆ ಡನ್ ಕೊಡಿ. ಆಮೇಲೆ ಸೊ ಇಲ್ಲಿ ಪಬ್ಲಿಷ್ ಅಂತ ಆಪ್ಷನ್ ಇದೆ, ಅದನ್ನ ಕ್ರಿಯೇಟ್ ಮಾಡ್ಕೋಬಹುದು. ನೆಕ್ಸ್ಟ್ ಯೂಸ್ಫುಲ್ ಆಗಿರುವಂತಹ ವೆಬ್ಸೈಟ್ ಬಂದ್ಬಿಟ್ಟು ನಮಗೆ ಡಿಸೈನಿಂಗ್ ಅಲ್ಲಿ ಮೇನ್ ಆಗಿ ಹೈ ರೆಸೊಲ್ಯೂಷನ್ HD ಕ್ವಾಲಿಟಿ ಇಮೇಜಸ್ಗಳು ಬೇಕಾಗುತ್ತೆ. ಲೈಕ್ ಮೇ ಬಿ ನೀವೊಂದು ಸೋಷಿಯಲ್ ಮೀಡಿಯಾ ಬ್ಯಾನರ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂತ ಆದರೆ, ಅವರೆಲ್ಸ್ ಏನಾದರೂ ಪೋಸ್ಟರ್ ಡಿಸೈನ್ ಮಾಡ್ತೀರಾ ಅಂತ ಆದರೆ ನಿಮಗೆ ಹೈ ರೆಸೊಲ್ಯೂಷನ್ ಇಮೇಜಸ್ಗಳು ಬೇಕಾಗುತ್ತೆ. ಸೊ ಫ್ರೀಯಾಗಿ ಹೈ ರೆಸೊಲ್ಯೂಷನ್ ಇಮೇಜಸ್ಗಳನ್ನು ಪ್ರೊವೈಡ್ ಮಾಡುವ ಸೈಟಲ್ಲಿ ಒಂದು ಆಗಿರುವಂತಹ unsplash.com. ಸೊ unsplash.com ಅಲ್ಲಿ ನಿಮಗೆ ಬೇರೆ ಬೇರೆ ರೀತಿ ಹೈ ರೆಸೊಲ್ಯೂಷನ್ ಇಮೇಜಸ್ಗಳು ಸಿಗುತ್ತೆ. ಸೊ ಇಲ್ಲಿ ನೀವು ಅಗೇನ್ ನೀವು ಇಲ್ಲಿ ಬೇರೆ ಬೇರೆ ಥೀಮ್ ಅಲ್ಲಿ ಇಮೇಜಸ್ಗಳಿದೆ. ಸಪೋಸ್ ನಿಮಗೆ ಆನಿಮಲ್ ಥೀಮ್ ಬೇಕು, ಇಲ್ಲ ನೇಚರ್ ಅಲ್ಲಿ ಬೇಕು, ಸೊ ಅದರ ರಿಲೇಟೆಡ್ ಇಮೇಜಸ್ ಇದೆ. ಸೊ ಯಾವ್ದು ಬೇಕು ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು. ಆರ್ಎಲ್ಸ್ ನೀವು ಇಲ್ಲಿ ಕೀವರ್ಡ್ ಟೈಪ್ ಮಾಡ್ಬೋದು. ಸೊ ನಾರ್ಮಲ್ ಆಗಿ ನೀವು ಸೋಷಿಯಲ್ ಮೀಡಿಯಾ ಪೋಸ್ಟರ್ ಡಿಸೈನ್ ಮಾಡ್ತೀರಾ ಅಂತ ಆದ್ರೆ ನಿಮಗೆ ಪ್ರೊಫೆಷನಲ್ಸ್ ಇಮೇಜಸ್ ಬೇಕಾಗ್ಬೋದು. ಸೊ ಅದನ್ನ ಕೀವರ್ಡ್ ನ ಟೈಪ್ ಮಾಡಿ, ಟೈಪ್ ಮಾಡಿದಾಗ ನಿಮಗೆ ಪ್ರೊಫೆಷನಲ್ ಪರ್ಸನ್ಸ್ ಗಳ ಇಮೇಜಸ್ ಬರುತ್ತೆ. ಸೊ ಇದರಲ್ಲಿ ಇವಾಗ ಈ ಇಮೇಜ್ ನ ನೀವು ಡೌನ್ಲೋಡ್ ಮಾಡೋದಾದ್ರೆ ಜಸ್ಟ್ ಕ್ಲಿಕ್ ಮಾಡಿ, ಇಲ್ಲಿ ಡೌನ್ಲೋಡ್ ಫ್ರೀ ಅಂತ ಆಪ್ಷನ್ ಇದೆ. ಸೊ ನೀವು ಇಲ್ಲಿ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಸೊ ನಾನು ಇಲ್ಲಿ ಸೇವ್ ಅಂತ ಕೊಡ್ತೇನೆ. ನಮಗೆ ಹೈ ರೆಸೊಲ್ಯೂಷನ್ ಇರುವಂತಹ ಇಮೇಜಸ್ ಸಿಗುತ್ತೆ. ನೆಕ್ಸ್ಟ್ ನಮಗೆ ಕೆಲವೊಮ್ಮೆ ಟ್ರಾನ್ಸ್ಪರೆಂಟ್ ಬ್ಯಾಕ್ಗ್ರೌಂಡ್ ಇರುವಂತಹ ಇಮೇಜಸ್ಗಳು ಬೇಕಾಗುತ್ತೆ ಡಿಸೈನ್ ಅಲ್ಲಿ. ಸೊ ಅದಕ್ಕೆ ಬಂದ್ಬಿಟ್ಟು ನೀವು ಈ pngegg.com ಈ ಸೈಟ್ಗೆ ಹೋಗ್ಬೋದು. ಸೊ ಇಲ್ಲಿ ನೋಡ್ಬೋದು ನಮಗೆ ಟ್ರಾನ್ಸ್ಪರೆಂಟ್ ಬ್ಯಾಕ್ಗ್ರೌಂಡ್ ಇರುವಂತಹ ಇಮೇಜಸ್ಗಳು ಸಿಗುತ್ತೆ. ಇಲ್ದಿದ್ರೆ ನಾರ್ಮಲ್ ಆಗಿ ಗ್ರಾಫಿಕ್ ಡಿಸೈನರ್ ಏನ್ ಮಾಡ್ತಾರೆ, ಇಮೇಜ್ ನ ಡೌನ್ಲೋಡ್ ಮಾಡ್ತಾರೆ, ಮತ್ತೆ ಅದನ್ನ ಫೋಟೋಶಾಪ್ ಅಲ್ಲಿ ಬ್ಯಾಕ್ಗ್ರೌಂಡ್ ನ ರಿಮೂವ್ ಮಾಡಿ ಯೂಸ್ ಮಾಡಬೇಕಾಗುತ್ತೆ. ಬಟ್ ಇದರಲ್ಲಿ ನಮ್ಗೆ ಆಲ್ರೆಡಿ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರುವಂತಹ ಇಮೇಜಸ್ಗಳು ಎಲ್ಲ ಸಿಗುತ್ತೆ. ಅಗೇನ್ ನಿಮ್ಗೆ ಇದರಲ್ಲಿ ಯಾವ್ದಿದೆ ಅದನ್ನ ಯೂಸ್ ಮಾಡ್ಕೋಬಹುದು. ಇಲ್ದಿದ್ರೆ ನೀವು ಇಲ್ಲಿ ಕೀವರ್ಡ್ ಸರ್ಚ್ ಮಾಡಬಹುದು, ಯಾವ್ದು ರಿಲೇಟೆಡ್ ಬೇಕು ಅಂತ ಕೀವರ್ಡ್ ಸರ್ಚ್ ಮಾಡಿ. ಇದು ಅಗೇನ್ ನಿಮಗೆ ಟ್ರಾನ್ಸ್ಪರೆಂಟ್ ಬ್ಯಾಕ್ಗ್ರೌಂಡ್ ಇರುವಂತ ಇಮೇಜ್ ಸಿಗುತ್ತೆ. ಇದನ್ನ ಸಹ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಅಗೇನ್ ಇದು ನಮಗೆ PNG ಫಾರ್ಮ್ಯಾಟ್ ಅಲ್ಲಿ ನಾವು ಇದನ್ನ ಡೌನ್ಲೋಡ್ ಮಾಡ್ಕೋಬಹುದು.
ನೆಕ್ಸ್ಟ್ ನಾವು ಡಿಸೈನಲ್ಲಿ ಕೆಲವೊಮ್ಮೆ ಐಕಾನ್ಸ್ಗಳನ್ನ ಯೂಸ್ ಮಾಡ್ತೇವೆ, ವೆಕ್ಟರ್ ಐಕಾನ್ಸ್ಗಳನ್ನ ಯೂಸ್ ಮಾಡ್ತೇವೆ. ಸೊ ನಿಮಗೆ ವೆಕ್ಟರ್ ಐಕಾನ್ಸ್ಗಳು ಬೇಕಂತಿದ್ರೆ ಈ uxbing.com ಈ ಸೈಟ್ಗೆ ಹೋಗ್ಬೋದು. ಸೊ ನಮಗೆ ತುಂಬ ರೀತಿಯ ಐಕಾನ್ಸ್ಗಳು ಸಿಗುತ್ತೆ. ಇಲ್ಲಿ ಸೋಷಿಯಲ್ ಮೀಡಿಯಾ ಐಕಾನ್ಸ್ ಇರ್ಬೋದು, ಲೊಕೇಶನ್ ಐಕಾನ್ಸ್ ಇರ್ಬೋದು, ಇಲ್ಲ ಯಾವುದೇ ಒಂದು ಆಬ್ಜೆಕ್ಟ್ ಐಕಾನ್ಸ್ಗಳು ಇರ್ಬೋದು, ಅದು ಇಲ್ಲಿ ನಮ್ಗೆ ಸಿಗುತ್ತೆ. ಸೊ ಇಲ್ಲಿ ಕೆಲವು ಪಾಪ್ಯುಲರ್ ಐಕಾನ್ಸ್ ಕ್ಯಾಟಗರಿ ಕೊಟ್ಟಿದ್ದಾರೆ, ನೀವು ಅದನ್ನ ಕ್ಲಿಕ್ ಮಾಡ್ಬೋದು. ಸೊ ಈ ರೀತಿ ಐಕಾನ್ಸ್ ಇದೆ, ಇಲ್ದಿದ್ರೆ ನೀವು ಇಲ್ಲಿ ಸರ್ಚ್ ಮಾಡ್ಬೋದು. ಸೊ ನಾನು ಇಲ್ಲಿ ಜಸ್ಟ್ ಇವಾಗ ಟೆಲಿಫೋನ್ ಐಕಾನ್ಸ್, ಸೊ ಇಲ್ಲಿ ನಿಮಗೆ ಈ ಐಕಾನ್ಸ್ಗಳು ಸಿಗುತ್ತೆ. ಅಗೇನ್ ಈ ಐಕಾನ್ಸ್ಗಳು ಟ್ರಾನ್ಸ್ಪರೆಂಟ್ ಬ್ಯಾಕ್ಗ್ರೌಂಡ್ ಇರುತ್ತೆ. ಸೊ ಎಕ್ಸಾಂಪಲ್ಗೆ ಇವಾಗ ಈ ಐಕಾನ್ನ ಸೆಲೆಕ್ಟ್ ಮಾಡ್ಕೊಳ್ತಾನೆ. ಓಕೆ, ಸೊ ಈ ರೀತಿ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಡೌನ್ಲೋಡ್ PNG ಮೇಲೆ ಕ್ಲಿಕ್ ಮಾಡಿ ಐಕಾನ್ನ ಇಲ್ಲಿ ಓಪನ್ ಮಾಡ್ತಾನೆ. ಸೊ ಪ್ಲೇಸ್ ಎಂಬೆಡೆಡ್ಗೆ ಹೋಗ್ಬಿಟ್ಟು ಇಲ್ಲಿ ಸೆಲೆಕ್ಟ್ ಮಾಡ್ತಾನೆ. ಸೊ ಇಲ್ಲಿ ನೋಡ್ಬೋದು, ಇದು ಟ್ರಾನ್ಸ್ಪರೆಂಟ್ ಬ್ಯಾಕ್ಗ್ರೌಂಡ್ ಇರುವಂತಹ ಐಕಾನ್ ಇರುತ್ತೆ. ನೆಕ್ಸ್ಟ್ ಯೂಸ್ಫುಲ್ ಆಗಿರುವಂತಹ ಸೈಟ್ ಬಂದ್ಬಿಟ್ಟು ಬ್ರಷಸ್. ಸೊ ನಾರ್ಮಲಿ ನೀವು ಫೋಟೋಶಾಪಲ್ಲಿ ವರ್ಕ್ ಮಾಡುವಾಗ ನಿಮಗೆ ಬೇರೆ ಬೇರೆ ಟೈಪ್ ಬ್ರಷಸ್ಗಳು ಬೇಕಾಗತ್ತೆ. ಸೊ ಅದೇ ಬಂದ್ಬಿಟ್ಟು ನೀವು ಇಲ್ಲಿ brushEasy.com ಈ ಸೈಟಿಂದ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಿ ಹೋಮ್ ಪೇಜಲ್ಲಿ ನಿಮಗೆ ಕೆಲವು ಫ್ರೀ ಬ್ರಷಸ್ಗಳು ಇರುತ್ತೆ, ಇಲ್ದಿದ್ರೆ ನೀವು ಇಲ್ಲಿ ಸರ್ಚ್ ಕೊಡ್ಬೋದು. ಎಕ್ಸಾಂಪಲ್ಗೆ ನಾನು ಇಲ್ಲಿ ಸ್ಮೋಕ್ ಅಂತ ಕೊಡ್ತೇನೆ, ಸ್ಮೋಕ್ ಬ್ರಷಸ್ ಸರ್ಚ್ ಮಾಡ್ತೇನೆ. ಸೊ ಇಲ್ಲಿ ನಮಗೆ ಸ್ಮೋಕ್ ರಿಲೇಟೆಡ್ ಕೆಲವು ಬ್ರಷಸ್ಗಳು ಸಿಗುತ್ತೆ, ಪ್ರಿವ್ಯೂ ಸಿಗುತ್ತೆ. ಸೊ ಇದರಲ್ಲಿ ಯಾವ್ದು ಬೇಕು ನೀವು ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು. ಅಗೇನ್ ನಿಮಗೆ ಇಲ್ಲಿ ಪ್ರೀಮಿಯಂ ಆಪ್ಷನ್ಸ್ ಇದೆ, ಇದಕ್ಕೆ ನೀವು ಪೇ ಮಾಡಬೇಕಾಗುತ್ತೆ. ಯಾವ್ದ್ರಲ್ಲಿ ಪ್ರೀಮಿಯಂ ಅಂತ ಬರ್ದಿಲ್ಲ ಅದು ಫ್ರೀ ಆಗಿ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಇಲ್ಲಿ ಇವಾಗ ನಾನು ಇದನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಫ್ರೀ ಡೌನ್ಲೋಡ್ ಅಂತ ಕೊಡುವಂಥದ್ದು. ಸೊ ಇದನ್ನ ಯಾವ ರೀತಿ ಫೋಟೋಶಾಪ್ ಅಲ್ಲಿ ಇನ್ಸ್ಟಾಲ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೇನೆ. ಸೊ ಇಲ್ಲಿ ಫ್ರೀ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ, ಜಿಪ್ ಫೈಲ್ ಡೌನ್ಲೋಡ್ ಆಗುತ್ತೆ. ಓಕೆ, ಸೊ ಇಲ್ಲಿ ಫೈಲ್ ಇವಾಗ ಡೌನ್ಲೋಡ್ ಆಗಿದೆ. ಇದು ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ಎಕ್ಸ್ಟ್ರಾಕ್ಟ್ ಆಲ್ಗೆ ಹೋಗಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಸೊ ಇದು ಇವಾಗ ಈ ಫೈಲ್ ಎಕ್ಸ್ಟ್ರಾಕ್ಟ್ ಆಗಿದೆ. ಸೊ ಇದನ್ನು ಓಪನ್ ಮಾಡ್ಕೊಳ್ಳಿ. ಸೊ ಇದು ನಮ್ಮ ಬ್ರಷ್ ಫೈಲ್, ಇದು ABR ಫೈಲ್ ಫಾರ್ಮೆಟ್ ಅಲ್ಲಿ ಇರುತ್ತೆ. ಸೊ ಇದನ್ನ ಕಾಪಿ ಮಾಡಿ, ಆಮೇಲೆ ನೀವು ಫೋಟೋಶಾಪ್ ಯಾವ ಡ್ರೈವ್ ಅಲ್ಲಿ ಇನ್ಸ್ಟಾಲ್ ಮಾಡಿದ್ದೀರಾ ಅಲ್ಲಿ ಹೋಗಿ C ಡ್ರೈವ್ ಅಲ್ಲಿ ಜಾಸ್ತಿ ಆಗಿ ಇನ್ಸ್ಟಾಲ್ ಆಗಿರುತ್ತೆ. ಇಲ್ಲಿ ಪ್ರೋಗ್ರಾಮ್ ಫೈಲ್ಸ್, ಅದರಲ್ಲಿ ಅಡೋಬ್ ಅಲ್ಲಿ ನಿಮ್ಮ ಸಾಫ್ಟ್ವೇರ್ ಫೋಲ್ಡರ್ ಸಿಗುತ್ತೆ, ಅದನ್ನ ಓಪನ್ ಮಾಡ್ಕೊಳ್ಳಿ. ಅದರಲ್ಲಿ ಪ್ರಿಸೆಟ್ಸ್. ಸೊ ಪ್ರಿಸೆಟ್ಸ್ ಅಲ್ಲಿ ಬ್ರಷಸ್ ಆಪ್ಷನ್ ಇರುತ್ತೆ. ನೀವೇನ್ ಕಾಪಿ ಮಾಡಿದ್ದೀರಾ ಅದನ್ನ ಇಲ್ಲಿ ಬಂದ್ಬಿಟ್ಟು ಪೇಸ್ಟ್ ಮಾಡಿ. ಸೊ ಇವಾಗ ನಾವು ಡೌನ್ಲೋಡ್ ಮಾಡಿರುವಂತ ಬ್ರಷ್ ಬಂದ್ಬಿಟ್ಟು ಫ್ರೀ ಸ್ಮೋಕ್ ಫೋಟೋಶಾಪ್ ಬ್ರಷಸ್ 2 ಅಂತ ಫೋಟೋಶಾಪ್ ಅಲ್ಲಿ ಇಂಪೋರ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ಬ್ರಷ್ ಆಪ್ಷನ್ಗೆ ಹೋಗಿ, ಇಲ್ಲಿ ಬ್ರಷ್ ಸೆಟ್ಟಿಂಗ್ಸ್ಗೆ ಹೋಗಿ, ಬ್ರಷ್ ಸೆಟ್ಟಿಂಗ್ಸ್ ಅಲ್ಲಿ ಇಂಪೋರ್ಟ್ ಬ್ರಷ್ ಆಪ್ಷನ್ಗೆ ಹೋಗಿ. ಸೊ ನೀವು ಅವಾಗ ಯಾವ ಫೋಲ್ಡರ್ ಅಲ್ಲಿ ಸೇವ್ ಮಾಡಿದ್ರಿ ಬ್ರಷಸ್, ಅದನ್ನ ಪಾತ್ನ ಫಾಲೋ ಮಾಡಬೇಕು. ಸೊ ನೀವು ಅವಾಗ ಡೌನ್ಲೋಡ್ ಮಾಡಿರುವ ಬ್ರಷ್ ಇದು. ಸೊ ಫ್ರೀ ಸ್ಮೋಕ್ ಫೋಟೋಶಾಪ್ ಬ್ರಷಸ್ 2 ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಲೋಡ್ ಅಂತ ಕೊಡಿ. ಸೊ ಅದು ಇಲ್ಲಿ ಲೋಡ್ ಆಗುತ್ತೆ, ಫೋಟೋಶಾಪ್ ಅಲ್ಲಿ ಇಲ್ಲಿ ಲೋಡ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ನಮ್ಮ ಫ್ರೀ ಬ್ರಷಸ್ ಸ್ಮೋಕ್ ಬ್ರಷ್ ಇಲ್ಲಿ ಬಂದಿದೆ. ನೆಕ್ಸ್ಟ್ ಯೂಸ್ಫುಲ್ ಸೈಟ್ ಬಂದ್ಬಿಟ್ಟು thefont.com. ನಿಮಗೆ ತುಂಬಾ ರೀತಿ ಫಾಂಟ್ ಆಪ್ಷನ್ಸ್ಗಳು ಸಿಗುತ್ತೆ, ಸೆಲೆಕ್ಷನ್ ಆಪ್ಷನ್ಸ್ಗಳು ಸಿಗುತ್ತೆ. ಸೊ ಇಲ್ಲಿ ನೋಡ್ಬೋದು ಕೆಲವು ಆಪ್ಷನ್ಸ್ಗಳಿದೆ. ಸೊ ಇಲ್ಲಿ ನೀವು ಥೀಮ್ಸ್ ಇದೆ, ಬೇರೆ ಬೇರೆ ಟೈಪ್ ಥೀಮ್ಸ್ ಇದೆ, ಲೈಕ್ ಕಾರ್ಟೂನು, ಮತ್ತೆ ಕ್ಯಾಲಿಗ್ರಫಿಕ್ ಟೈಪ್, ಮತ್ತೆ ಸ್ಯಾನ್ಸ್ ಸರಿಫ್ ಬ್ರಷ್, ಈ ರೀತಿ ಬೇರೆ ಬೇರೆ ಟೈಪ್ ಥೀಮ್ಸ್ ಇದೆ. ಸೊ ಇದರಲ್ಲಿ ಯಾವ್ದು ಬೇಕು ಅದನ್ನ ನೀವು ಇಲ್ಲಿ ಕ್ಲಿಕ್ ಮಾಡ್ಬೋದು. ನಾನು ಸ್ಯಾನ್ಸ್ ಸರಿಫ್ ಕ್ಲಿಕ್ ಮಾಡ್ತೀನಿ. ಸೊ ಸ್ಯಾನ್ಸ್ ಸರಿಫ್ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಬೇರೆ ಬೇರೆ ಟೈಪ್ ಸ್ಯಾನ್ಸ್ ಸರಿಫ್ ಫಾಂಟ್ಸ್ಗಳು ಸಿಗುತ್ತೆ. ಅದೇ ರೀತಿ ಕ್ಯಾಲಿಗ್ರಫಿಗೆ ನೀವು ಹೋದ್ರೆ ಕ್ಯಾಲಿಗ್ರಫಿಯಲ್ಲಿ ಸಹ ಅಗೇನ್ ನಿಮಗೆ ಆಲ್ಮೋಸ್ಟ್ 15 to 20 ಫಾಂಟ್ಸ್ಗಳು ಈಚ್ ಪೇಜ್ ಅಲ್ಲಿ ಸಿಗುತ್ತೆ. ಇಲ್ಲಿ 200 ಪೇಜಸ್ಗಳಿದೆ. ಸೊ ಇಲ್ಲಿ ನೀವು ನೋಡ್ಬೋದು ಎಷ್ಟು ಆಪ್ಷನ್ಸ್ಗಳಿದೆ. ಸೊ ಅಗೇನ್ ಈ ಫಾಂಟ್ಗಳನ್ನ ನೀವು ನಿಮ್ಮ ಸಿಸ್ಟಮ್ ಫಾಂಟ್ಸ್ ಅಲ್ಲಿ ನೀವು ಇನ್ಸ್ಟಾಲ್ ಮಾಡ್ಕೋಬೇಕು. ನಿಮ್ಮ ಯಾವುದೇ ಅಪ್ಲಿಕೇಶನ್ ಇರ್ಬೋದು, ಡಿಸೈನಿಂಗ್ ಅಂತಲ್ಲ, ವರ್ಡ್, ಎಕ್ಸೆಲ್, ಯಾವುದೇ ಅಪ್ಲಿಕೇಶನ್ ಅಲ್ಲಿ ಆ ಫಾಂಟ್ ನ ನೀವು ಯೂಸ್ ಮಾಡಬಹುದು. ಸೊ ಒಬ್ಬ ಎಕ್ಸ್ಪರ್ಟ್ ಗ್ರಾಫಿಕ್ ಡಿಸೈನರ್ ಬರೀ ಇಮೇಜಸ್ ಅಲ್ಲಿ ವರ್ಕ್ ಮಾಡ್ತಾ ಇರಲ್ಲ, ಕೆಲವೊಮ್ಮೆ ಅವನು ವಿಡಿಯೋ ಎಡಿಟಿಂಗ್ ಮಾಡ್ತಾನೆ. ಫ್ರೀ ವಿಡಿಯೋ ಸ್ಟಾಕ್ಸ್ಗಳು ಬೇಕಂತಿದ್ರೆ ನಾವು ಈ ವೆಬ್ಸೈಟ್ ಇಂದ ಡೌನ್ಲೋಡ್ ಮಾಡ್ಕೋಬಹುದು, ಕವರ್ ಅಂತ. ಸೊ ಇಲ್ಲಿ ನಮಗೆ ಕೆಲವು ವಿಡಿಯೋ ಆಪ್ಷನ್ಸ್ಗಳಿದೆ. ಅಗೇನ್ ನೀವು ಇಲ್ಲಿ ಟೈಪ್ ಮಾಡ್ಬೋದು. ಸೊ ನಾನು ಇಲ್ಲಿ ಜಸ್ಟ್ ಲವ್ ಅಂಡ್ ರಿಲೇಶನ್ಶಿಪ್ ಅಂತ ಕೊಡ್ತೇನೆ. ಸೊ ಇದರಲ್ಲಿ ಈ ವಿಡಿಯೋಸ್ಗಳನ್ನ ನಾವು ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಿ ಸೆಲೆಕ್ಟ್ ಮಾಡಿ, ಸೊ ಇಲ್ಲಿ ಫ್ರೀ ಡೌನ್ಲೋಡ್ ಅಂತ ಕೊಟ್ರೆ ಈ ವಿಡಿಯೋನ ಡೌನ್ಲೋಡ್ ಮಾಡ್ಕೋಬಹುದು. ನೆಕ್ಸ್ಟ್, ಕೆಲವೊಮ್ಮೆ ನಾವು ಟ್ರಾವೆಲ್ ಮಾಡ್ತಾ ಇರ್ತೀವಿ, ನಮ್ಮ ಹತ್ರ ನಮ್ಮ ಪರ್ಸನಲ್ ಕಂಪ್ಯೂಟರ್ ಇರಲ್ಲ, ಮೇ ಬಿ ನಾವು ಬೇರೆಯವರ ಕಂಪ್ಯೂಟರ್ ಯೂಸ್ ಮಾಡ್ತಾ ಇರ್ತೀವಿ. ಅವಾಗ ನಮಗೆ ಡಿಸೈನ್ ಮಾಡಬೇಕಾಗುತ್ತೆ, ಅರ್ಜೆಂಟ್ ಸ್ವಲ್ಪ ಡಿಸೈನ್ನ ಕ್ರಿಯೇಟ್ ಮಾಡಬೇಕಂತ ಆದರೆ ಅವಾಗ ನಮಗೆ ಫೋಟೋಶಾಪ್ ಇದ್ದು ಆಲ್ಮೋಸ್ಟ್ ರೆಪ್ಲಿಕಾ ವರ್ಷನ್, ಬ್ರೌಸರ್ ವರ್ಷನ್ ಬಂದ್ಬಿಟ್ಟು photop.com ಅಂತ. ಇದನ್ನ ನಾವು ಯಾವುದೇ ಬ್ರೌಸರ್ ಅಲ್ಲಿ ಓಪನ್ ಮಾಡ್ಬೋದು. ನಾನು ಜಸ್ಟ್ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಅಂತ ಕ್ಲಿಕ್ ಮಾಡ್ತೇನೆ, ಕ್ರಿಯೇಟ್ ಅಂತ ಕೊಡ್ತೇನೆ. ಸೊ ಇದು ಔಟ್ಲುಕ್ ಬಂದ್ಬಿಟ್ಟು ಆಲ್ಮೋಸ್ಟ್ ಫೋಟೋಶಾಪ್ ಸಾಫ್ಟ್ವೇರ್, ಅಡೋಬ್ ಫೋಟೋಶಾಪ್ ಇದ್ದು
ವರ್ಕ್ ಸ್ಪೇಸ್ ಔಟ್ಲುಕ್ ಇರುತ್ತೆ. ಸೊ ಇಲ್ಲಿ ರೈಟ್ ಸೈಡ್ ಅಲ್ಲಿ ಲೇಯರ್ ಇರುತ್ತೆ, ಮತ್ತೆ ಲೆಫ್ಟ್ ಸೈಡ್ ಅಲ್ಲಿ ಆಲ್ಮೋಸ್ಟ್ ಸಿಮಿಲರ್ ಟೂಲ್ಸ್ ಗಳಿರುತ್ತೆ. ಸೊ ಇಲ್ಲಿ ನೋಡ್ಬೋದು ಸೆಲೆಕ್ಷನ್ ಟೂಲ್ಸ್, ಮ್ಯಾಜಿಕ್ ವ್ಯಾನ್ ಟೂಲ್ಸ್, ಇವನ್ ನಿಮಗೆ ಪೆನ್ ಟೂಲ್ ಇದೆ, ಇಲ್ಲಿ ಪೆನ್ ಟೂಲ್ ಸೇಮ್ ಫೋಟೋಶಾಪ್ ಅಲ್ಲಿ ಯಾವ ರೀತಿ ನಾವು ಪೆನ್ ಟೂಲ್ ನ ಯೂಸ್ ಮಾಡ್ತೀವಿ ಅದೇ, ಮತ್ತೆ ಶಾರ್ಟ್ ಕಟ್ ಕೀಸ್ಗಳು ಸಹ ಸೇಮ್ ಇರುತ್ತೆ. ಫೈನಲ್ ಆಗಿ canva.com. ಸೊ canva.com ಒಬ್ಬ ಗ್ರಾಫಿಕ್ ಡಿಸೈನರ್ಗೆ ಒಂದು ತುಂಬ ಹೆಲ್ಪ್ಫುಲ್, ತುಂಬ ಯೂಸ್ಫುಲ್ ಆಗಿರುವಂತಹ ಒಂದು ವೆಬ್ಸೈಟ್ ಆಗಿದೆ. ಸೊ ಇದರಲ್ಲಿ ನೀವು ಯಾವುದೇ ರೀತಿ ಡಿಸೈನ್ಸ್ ಮಾಡಬೇಕಂತಿಲ್ಲ, ಆಲ್ರೆಡಿ ಡಿಸೈನ್ ಟೆಂಪ್ಲೇಟ್ಸ್ಗಳಿರುತ್ತೆ. ಜಸ್ಟ್ ನೀವು ಟೆಕ್ಸ್ಟ್ ಮತ್ತು ಇಮೇಜ್ ಎಡಿಟಿಂಗ್ ಮಾಡಿದರೆ ಆಯಿತು. ಸೊ canva.com ಈ ಸೈಟ್ಗೆ ಹೋಗಿ ನೀವು ಇಲ್ಲಿಂದ ಡಿಸೈನ್ ಮಾಡ್ಕೋಬೋದು. ಸೊ ಇಲ್ಲಿ ನಿಮಗೆ ಬೇರೆ ಬೇರೆ ಟೈಪ್ ಆಪ್ಷನ್ಸ್ಗಳಿದೆ, ಯಾವ ಟೈಪ್ ಡಿಸೈನ್ಸ್ ನೀವು ಮಾಡಬೇಕು ಅಂತ. ಸೊ ಬಿಸ್ನೆಸ್ ರಿಲೇಟೆಡ್ ಆದರೆ ಬಿಸ್ನೆಸ್ ರಿಲೇಟೆಡ್ ಆಪ್ಷನ್ಸ್ಗಳಿದೆ, ಇಲ್ಲಿಂದ ಮಾಡ್ಬೋದು. ಸೊ ನಾನು ಇಲ್ಲಿ ಜಸ್ಟ್ ಒಂದು ಬಿಸ್ನೆಸ್ ಕಾರ್ಡ್ ಡಿಸೈನ್ ಮಾಡಬೇಕು. ಸೊ ಬಿಸ್ನೆಸ್ ಕಾರ್ಡ್ ಅಂತ ಇಲ್ಲಿ ಟೈಪ್ ಮಾಡ್ತೇನೆ. ಸೊ ಬಿಸ್ನೆಸ್ ಕಾರ್ಡ್ ರಿಲೇಟೆಡ್ ಟೆಂಪ್ಲೇಟ್ಸ್ಗಳು ಬರುತ್ತೆ. ಓಕೆ, ಎಕ್ಸಾಂಪಲ್ಗೆ ಈ ಸೈಟ್. ಸೊ ಕೆಲವೊಂದು ಅಗೈನ್ ಇಲ್ಲಿ ಕೆಲವೊಂದು ಪೇಡ್ ಇರುತ್ತೆ, ಕೆಲವೊಂದು ಫ್ರೀ ಇರುತ್ತೆ. ಸೊ ಇಲ್ಲಿ ಇವಾಗ ಈ ಟೆಂಪ್ಲೇಟ್ ಓಪನ್ ಆಗಿದೆ. ಸೊ ಇಲ್ಲಿ ನೋಡ್ಬೋದು ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡು ಡಿಸೈನು ಇದೆ. ಇವಾಗ ನನಗೆ ಇದನ್ನು ಎಡಿಟ್ ಮಾಡಬೇಕಂತ ಆದರೆ ಕಸ್ಟಮೈಸ್ ದಿಸ್ ಟೆಂಪ್ಲೇಟ್ ಅಂತ ಕೊಡ್ತೇನೆ. ಸೊ ಇಲ್ಲಿ ಹೋಗ್ಬಿಟ್ಟು ನಾನು ಟೆಕ್ಸ್ಟ್ ಆರ್ ಎಲ್ಸ್ ಇಮೇಜ್ ಐಕಾನ್ಸ್ಗಳನ್ನ ಎಡಿಟ್ ಮಾಡ್ಬೋದು. ಸೊ ಇಲ್ಲಿ ನಾನು ನಮ್ಮ ಇನ್ಸ್ಟಿಟ್ಯೂಟ್ ಹೆಸರು ಹಾಕ್ತೇನೆ. ಓಕೆ, ಸೊ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್, ಈ ಲೋಗೋ ಬದಲು ಬೇರೆ ಲೋಗೋ ಹಾಕ್ತೀರಂತ ಆದರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಅಪ್ಲೋಡ್ಗೆ ಹೋಗಿ ಇಲ್ಲಿ ಅಪ್ಲೋಡ್ ಫೈಲ್ಗೆ ಹೋಗ್ಬಿಟ್ಟು ಓಕೆ, ಸೊ ನಾನು ಈ ಐಕಾನ್ ಯೂಸ್ ಮಾಡ್ತೇನೆ, ಈ ಲೋಗೋನ. ಸೊ ಇದನ್ನು ಸೆಲೆಕ್ಟ್ ಮಾಡ್ತೇನೆ. ಸೊ ಅದನ್ನು ನಾನು ಇಲ್ಲಿ ಇದು ಮಾಡ್ಬೋದು. ಬೇಕಿದ್ರೆ ಇದನ್ನು ಡಿಲೀಟ್ ಮಾಡ್ಕೊಳ್ತೇನೆ. ಈ ನಮ್ಮ ರೂಟ್ಸ್ ಲೋಗೋನ ನಾನು ಇಲ್ಲಿ ಯೂಸ್ ಮಾಡ್ಕೋಬೋದು. ಅಗೇನ್ ಸೈಜ್ನ ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಓಕೆ, ಸೊ ಈ ರೀತಿ ಆಲ್ರೆಡಿ ಎಲ್ಲ ಟೆಕ್ಸ್ಟ್ ಇಮೇಜಸ್ ಎಲ್ಲ ಇರುತ್ತೆ, ನೀವು ಜಸ್ಟ್ ಎಡಿಟ್ ಮಾಡ್ಕೊಂಡ್ರೆ ಆಯಿತು. ನಿಮಗೆ ಬೇಕಿದ್ರೆ ಇದರದ್ದು ಕಲರ್ಸ ಚೇಂಜ್ ಮಾಡ್ಬೋದು. ನಿಮ್ಗೆ ಈ ಕಲರ್ ಬದಲು ಬೇರೆ ಕಲರ್ ಬೇಕಂತಿದ್ರೆ ಇದನ್ನ ಚೇಂಜ್ ಮಾಡ್ಬೋದು. ಸೊ ಈ ರೀತಿ ತುಂಬ ಆಪ್ಷನ್ಸ್ಗಳು ಸಿಗುತ್ತೆ. ಓಕೆ, ಒಂದ್ಸರಿ ಡಿಸೈನ್ ಆದಮೇಲೆ ಇಲ್ಲಿ ಶೇರ್ಗೆ ಹೋಗ್ಬಿಟ್ಟು ನೀವು ಇದನ್ನ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಡೌನ್ಲೋಡ್ ಮಾಡಲಿಕ್ಕೆ ಬೇರೆ ಬೇರೆ ಫೈಲ್ ಫಾರ್ಮ್ಯಾಟ್ ಯಾವ್ದ್ರಲ್ಲಿ ಬೇಕು ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊಂಡ್ರೆ ಆಯಿತು. ಫ್ರೆಂಡ್ಸ್, ಇದು ಟಾಪ್ 10 ಗ್ರಾಫಿಕ್ ಡಿಸೈನರ್ಗೆ ಯೂಸ್ಫುಲ್ ಆಗುವಂತಹ ಕೆಲವು ವೆಬ್ಸೈಟ್ಸ್ಗಳು. ಇದನ್ನು ಯೂಸ್ ಮಾಡಿಕೊಂಡು ನಿಮ್ಮ ಒಂದು ವರ್ಕ್ ಎಫಿಷಿಯನ್ಸಿಯನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್, ಹೋಪ್ಫುಲಿ ನಿಮಗೆ ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ನಾನು ಅಂದ್ಕೊಳ್ತೇನೆ. ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ. ರೂಟ್ಸ್ ಇನ್ಸ್ಟಿಟ್ಯೂಟ್ ಈ ಚಾನಲಲ್ಲಿ ನಾವು ಕ್ಯಾರಿಯರ್ ಓರಿಯೆಂಟೆಡ್ ವಿಡಿಯೋಸ್ಗಳನ್ನ ಮಾಡ್ತಾನೆ ಇರ್ತೇವೆ. ಯೂಸ್ಫುಲ್ ಟ್ಯುಟೋರಿಯಲ್ಸ್ಗಳು, ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳ ಬಗ್ಗೆ ಹೇಳ್ತಾನೆ ಇರ್ತೇವೆ. ಸೊ ಫ್ರೆಂಡ್ಸ್, see you in the next video. Take care. Bye. ನೀವು ಅಡೋಬ್ ಫೋಟೋಶಾಪ್ ಕಲಿಬೇಕಂತ ಇದ್ದೀರಾ? ಫೋಟೋಶಾಪ್ನ ಯಾವುದೇ ಒಂದು ಪ್ರಿಯರ್ ನಾಲೆಡ್ಜ್ ಇಲ್ಲ ನೀವು ಕಂಪ್ಲೀಟ್ ಬಿಗಿನರ್. ಸೊ ಹಾಗಿದ್ರೆ ಈ ಅಡೋಬ್ ಫೋಟೋಶಾಪ್ ಮಾಸ್ಟರ್ ಕ್ಲಾಸ್, ಈ ಟ್ಯುಟೋರಿಯಲನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇದರಲ್ಲಿ ನಿಮಗೆ ಕಂಪ್ಲೀಟ್ ಬೇಸಿಕ್ ಇಂದ ಹಿಡಿದು ಫಂಡಮೆಂಟಲ್ ಇಂದ ಹಿಡಿದು ಅಡ್ವಾನ್ಸ್ ಲೆವೆಲ್ ತನಕ ಟ್ರೈನಿಂಗ್ ಸಿಗುತ್ತೆ. ಕೋರ್ಸ್ ರಿಜಿಸ್ಟ್ರೇಷನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೇವೆ. ಸೊ ಫ್ರೆಂಡ್ಸ್, ಇವಾಗನೇ ರಿಜಿಸ್ಟರ್ ಮಾಡಿ ಫೋಟೋಶಾಪ್ನಲ್ಲಿ ಮಾಸ್ಟರ್ ಆಗಿ.